ನಮಸ್ಕಾರ. ನಾವು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಕನ್ನೇರಿ ಮಠಕ್ಕೆ ಇವತ್ತು ಭೇಟಿ ಕೊಟ್ಟು ಏನಪ್ಪ ಅಂದ್ರೆ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಬಾಗಲಕೋಟೆ ಮತ್ತು ಬಿಜಾಪುರ ಈ ಎರಡೂ ಜಿಲ್ಲೆಗಳಿಗೆ ನಿರ್ಬಂಧ ಹೇರಿದ್ದಾರೆ. ಏನು ಅಂಥದ್ದು ಆಗೈತಪ್ಪ ಅಂದ್ರೆ ಇವತ್ತು ಸ್ವಾಮೀಜಿ ಬಗ್ಗೆ ಸರ್ಕಾರ, ಕರ್ನಾಟಕ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ತಿಳ್ಕೊಬೇಕಾಗಿತ್ತು. ಇವತ್ತು ಇಡೀ ಭಾರತದೊಳಗೆ ಪಾರಂಪರಿಕವಾಗಿ ಭಾರತದ ಇತಿಹಾಸವನ್ನು ಸಾರತಕ್ಕಂಥ ಹಿಂದಿನ ಇತಿಹಾಸವನ್ನು ಸಾರತಕ್ಕಂಥ ಈ ಕನ್ನೇರಿ ಮಠದೊಳಗೆ ಎಲ್ಲ ಥರ ವೈವಿಧ್ಯಮಯ ಇಲ್ಲಿ ಜೀವಿಗಳಿದಾವೆ, ಎಲ್ಲ ಥರ ವೈವಿಧ್ಯಮಯ ಸಸ್ಯ ಕಾಶಿಗಳಿದಾವೆ. ಇವರು ಕನ್ನೇರಿ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಮಹಾನ್ ಕಾರ್ಯಗಳು ಏನೇನಪ್ಪ ಅಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದರು, ಲಕ್ಷಾಂತರ ಜನರಿಗೆ ಇಲ್ಲಿ ಊಟ ವ್ಯವಸ್ಥೆಯನ್ನು ನೀಡ್ತಾ ಇದ್ದರು. ಅದರಂತೆ ಹಲವಾರು ಪ್ರಾಚೀನ ವಿದ್ಯೆಗಳನ್ನು ಇವತ್ತು ಮಕ್ಕಳಿಗೆ ಇಲ್ಲಿ ಎಲ್ಲ ನೀಡ್ಕೊತ ಬಂದಿದ್ದರು. ಈ ಪ್ರದೇಶದೊಳಗೆ ಅನೇಕ ಸಾವಿರಾರು ಇವತ್ತು ನೂರಾರು ಹತ್ತಾರು ಗೋವುಗಳು ಇವತ್ತು ಸಾಕಾಣಿಕೆ ಮಾಡಕತ್ತಾರ. ಸುಮಾರು 22 ದೇಶಿ ತಳಿ ಗೋವುಗಳನ್ನು ಸಾಕಾಣಿಕೆ ಮಾಡ್ಕೊತ ಅದರಿಂದ ಬಂದಂಥ ತ್ಯಾಜ್ಯಗಳಿಂದ ಇವತ್ತು ಸಾವಯವ ಕೃಷಿಯನ್ನು ಇಡೀ ಕರ್ನಾಟಕ, ಮಹಾರಾಷ್ಟ್ರ 3-4 ರಾಜ್ಯಗಳಿಗೆ ವಿಸ್ತರಣೆ ಮಾಡ್ಕೊತ ಬಂದಾರೆ. ಇವತ್ತು ಕೇವಲ ಅವರು ಪ್ರಚಾರಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಏನೇನೋ ಸಾಧನೆಗಳು ಏನಾದ್ರು ಇದ್ರೆ ಈ ಸುಕ್ಷೇತ್ರ ಕನ್ನೇರಿ ಮಠಕ್ಕೆ ಭೇಟಿ ಕೊಟ್ಟರೆ ನೀವು ತಿಳ್ಕೊಬೇಕು. ಇಲ್ಲಿ ಸರ್ಕಾರ ಏನು ಮಾಡಾಕತ್ತೈತಪ್ಪ ಅಂದ್ರೆ ರೈತರಿಗೆ ಗೊಬ್ಬರ ಬೀಜ ಅಂತೇಳಿ ಕೆಮಿಕಲ್ ಮಿಶ್ರಿತ ಗೊಬ್ಬರ ಬೀಜಗಳನ್ನು ಕೊಟ್ಟ ಬೆಲೆ ಸಿಕ್ಕಾಪಟ್ಟಿ ಜಾಸ್ತಿ ಮಾಡಿ ಆ ಬೆಳೆಗಳಿಗೆ ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಮಾಡಾಕತ್ತೈತಿ. ಕೆಮಿಕಲ್ ಮಿಶ್ರಿತ ಬೆಳೆಗಳಿಂದ ಇವತ್ತು ಹಲವಾರು ರೋಗಾಣುಗಳು ಬರಾಕತ್ತಾವು. ಅದನ್ನೆಲ್ಲ ಈ ರೀತಿ ಆಗಬಾರ್ದು ಅನ್ನುವಂಥದ್ದು ಇವತ್ತು ಒಬ್ಬ ಸ್ವಾಮೀಜಿ, ಕಾವಿ ತೊಟ್ಟಂಥ ಒಬ್ಬ ಸ್ವಾಮೀಜಿ ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಯಾವತ್ತೂ ಕೆಮಿಕಲ್ ಬಳಸಬಾರ್ದು ಅನ್ನುವಂಥ ವಿಚಾರ ಇಟ್ಟುಕೊಂಡು ಇವತ್ತು ಸಾವಿರಾರು ಕಾರ್ಯಗಳು ಮಾಡಕತ್ತಾರೆ. ಇವತ್ತು ಸಾವಯವ ಕೃಷಿ ಏನಪ್ಪ ಅಂತಂದ್ರೆ ಇಡೀ ರೈತರಿಗೆ ಎಲ್ಲರಿಗೂ ವಿಸ್ತರಣೆ ಮಾಡಕತ್ತಾರು. ಅವ್ರಿಗೆ ಬೇಕಾದ ಮಾಹಿತಿಗಳನ್ನು ಕೊಡ್ತಾರೋ, ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯಾವ ಬೆಳೆಗೆ ಯಾವ ರೋಗಾಣುಗಳಿಗೆ ಯಾವ ರೀತಿ ನಾವು ಔಷಧಿ ತಯಾರು ಮಾಡ್ಕೋಬೇಕು, ನಮ್ಮದೇ ದೇಶಿ ತಳಿ ಗೋವುಗಳಿಂದನ ಯಾವ ರೀತಿ ಇವತ್ತು ಔಷಧಿಗಳನ್ನು ತಯಾರು ಮಾಡ್ಕೋಬೇಕು ಅನ್ನೋದು ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳದಾವಲ್ಲ, ಆ ರೀತಿ ಅಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು ರೆಡಿ ಮಾಡ್ಯಾರ. ಇಲ್ಲಿ ಇವತ್ತು ರೈತ ಒಂದು ಎಕರೆ ಇದನ್ನು ಬೆಳೆ ಮಾಡಬೇಕಾದ್ರೆ ಅದ್ರದ್ದು 2 ಪಟ್ಟು ಖರ್ಚು ಮಾಡಬೇಕಾಗಿತ್ತು. ಇವತ್ತು ಕೆಮಿಕಲ್ ಗೊಬ್ಬರಕ್ಕಾಗಲಿ ಇವತ್ತು ಖರ್ಚು ಮಾಡಬೇಕಾಗಿತ್ತು. ಅದೇ ಒಂದು ಗೋವು ಇತ್ತಂದ್ರೆ, ತನ್ನ ಜಮೀನದಾಗ ಒಂದು ಗೋವು ಇತ್ತಂದ್ರೆ 10 ಎಕರೆ ಜಮೀನು ಉಳುಮೆ ಮಾಡಬೇಕು, 10 ಎಕರೆ ಜಮೀನದಾಗ ಸಾವಯವ ಕೃಷಿ ಮಾಡಬೇಕು ಅನ್ನೋಂಥದ್ದು ತೋರಿಸ್ಕೊಟ್ಟಂಥ ಕನ್ನೇರಿ ಮಠದ ಸ್ವಾಮೀಜಿಗಳ ಬಗ್ಗೆ ಇವತ್ತು ಸರ್ಕಾರ ತಿಳ್ಕೊಬೇಕಾಯ್ತಿ. ಈ ಆಡಂಬರದ ಸ್ವಾಮೀಜಿಗಳು ತಿಳ್ಕೊಬೇಕಾಯ್ತಿ. ಏನೀಗ ಸ್ವಾಮೀಜಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರಲ್ಲ, ಅವರು ಒಂದು ಸಲ ಕನ್ನೇರಿ ಮಠಕ್ಕೆ ಭೇಟಿ ಕೊಟ್ಟ ಇಲ್ಲಿ ಪರಿಸ್ಥಿತಿಯನ್ನು ತಿಳ್ಕೊಂಡು ಅವ್ರ ಸಾಧನೆ ಬಗ್ಗೆ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ನೀವು ಇದು ಸರಿಯಲ್ಲ. ಅದಕ್ಕಾಗಿ ಬಾಗಲಕೋಟೆ ಜಿಲ್ಲಾಡಳಿತ ಆಗಲಿ, ಬಿಜಾಪುರ ಜಿಲ್ಲಾಡಳಿತ ಆಗಲಿ, ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಕನ್ನೇರಿ ಮಠದ ಸ್ವಾಮೀಜಿಗೆ ನಿರ್ಬಂಧ ಹಾಕಿದ ನಿರ್ಬಂಧವನ್ನು ತೆರವುಗೊಳಿಸದೇ ಇದ್ದರೆ ಮುಂದಿನ ದಿನಮಾನದೊಳಗೆ ಬಾಗಲಕೋಟೆ ಬಿಜಾಪುರ ಉತ್ತರ ಕರ್ನಾಟಕದೊಳಗೆ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಡಬೇಕಾಗತ್ತೆ ಅನ್ನೋದು ಅಂತ ಸರ್ಕಾರಕ್ಕೆ ನಾವು ಈಗಾಗಲೇ ಎಚ್ಚರಿಕೆ ಕೊಡಾಕತ್ತೀವಿ ನಾವು. ಅದಕ್ಕೆ ಕನ್ನೇರಿ ಮಠದ ಸ್ವಾಮೀಜಿಗಳ ಬಗ್ಗೆ ಆಗಲಿ, ಅವರು ಮಾಡಿದ ಕಾರ್ಯಗಳಾಗಲಿ, ಸಾಮಾಜಿಕ ಕಾರ್ಯಗಳಾಗಲಿ, ಇವತ್ತು ರಾಷ್ಟ್ರೀಯ ಕಾರ್ಯಗಳಾಗಲಿ ಇಲ್ಲಿಗೆ ಅವ್ರನ್ನ ತಿಳ್ಕೊಬೇಕಾದ್ರೆ ಕನ್ನೇರಿ ಮಠಕ್ಕೆ ಭೇಟಿ ಕೊಡಬೇಕು. ಈ ಕನ್ನೇರಿ ಮಠದಾಗ ಏನಿಲ್ಲ ಎಲ್ಲ ಥರ ಐತಿ. ಇಲ್ಲಿ ಸಾವಿರಾರು ಸಸ್ಯ ಕಾಶಿಗಳದಾವೆ, ಎಲ್ಲ ಥರ ಯಾವ ಔಷಧಿಗೆ ಏನು ಬರ್ತೈತಿ ಅನ್ನೋದು ಅವರು ಸ್ವತಃ ಪ್ರಾಕ್ಟಿಕಲಾಗಿ ಮಾಡಿಬಿಟ್ಟಾರ. ಈ ಬೆಳೆ ಇಲ್ಲ, ಈ ಕೃಷಿ ಇಲ್ಲ ಅನ್ನಂಗಿಲ್ಲ, ಇಲ್ಲಿ ಈ ವನಸ್ಪತಿ ಇಲ್ಲ ಅನ್ನಂಗಿಲ್ಲ, ಅಂಥದ್ದೆಲ್ಲನೂ ಮಾಡಿದ್ದಾರು. ಆದರೆ ಯಾವ ಸ್ವಾಮೀಜಿಗಳು ಮಾಡಿರಪ್ಪ ನೀವು ತಮ್ಮದೇ ಜಾತಿ ಆಧಾರ ಮೇಲೆ ಬಡದಾಡಕತ್ತೀರಿ. ಇವತ್ತು ತಮ್ಮದೇ ಜಾತಿ ಆಧಾರ ಮೇಲೆ ಜಾತೀಯತೆಯೇ ಬೆಳೆಸಾಕತ್ತೀರಿ. ನೀವು ಜಾತಿ ನಿರ್ಮೂಲನೆ ಹೆಂಗೆ ಮಾಡ್ತೀರಿ ಸ್ವಾಮೀಜಿಗಳು? ನೀವು ಜಾತಿ ನಿರ್ಮೂಲನೆ ಮಾಡಬೇಕಾದವ್ರು ಸ್ವಾಮೀಜಿಗಳು ಇವತ್ತು ಜಾತಿ ಆಧಾರ ಮೇಲೆ ಇವತ್ತು ಹೋರಾಟ ಮಾಡಾಕತ್ತೀರಿ, ಪ್ರತಿಭಟನೆ ಮಾಡಾಕತ್ತೀರಿ. ಆದರೆ ಯಾವುದೇ ಜಾತಿ ಮತ ಬೇಡ ಅಂತೇಳಿ ಇವತ್ತು ಕನ್ನೇರಿ ಸ್ವಾಮೀಜಿಗಳು
ಪ್ರಾಕ್ಟಿಕಲಾಗಿ ಕ್ಯಾರಿ ಮಾಡಕತ್ತಿದ್ದನ ನೀವು ಅದನ್ನು ತಿರುಚಿ ಅವ್ರ ವಿರುದ್ಧ ತೇಜೋವಧೆ ಮಾಡಕತ್ತಿರಲ್ಲ, ಇದನ್ನು ನಾವು ನೇರವಾಗಿ ಖಂಡಿಸ್ತೀವಿ. ಇದನ್ನು ಅದಕ್ಕೆ ಮೊದಲು ಕನ್ನೇರಿ ಮಠದ ಸ್ವಾಮೀಜಿಗಳ ಬಗ್ಗೆ ತಿಳ್ಕೊಂಡು ಆನಂತರ ಮಾಡಿದ್ರೆ ಒಳಿತು ನಿಮ್ಮದು. ಇಲ್ಲಾದರೂ ಯಾರು ಹಗುರವಾಗಿ ಮಾತಾಡಿದ್ರೆ ಇನ್ನು ಮನೆ ಮನೆಗೆ ಯುವಕರು ಸಿಡಿದೇಳ್ಬೇಕಾಕಚ್ಚಿ. ಅದಕ್ಕೆ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡ ಏನು ನಿರ್ಬಂಧ ಹಾಕಿರಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗೆ ಅದನ್ನು ತೆರವುಗೊಳಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಮೂರ್ತಿಯನ್ನು ಮುಟ್ಟಬೇಡಿ. Kakak.